ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ಇಲ್ಲಿ ತುಂಬ ಚೆನ್ನಾಗಿದ್ದೀವಿ ನೋಡ್ರಿ. ಇವತ್ತು ನಾವು ಸ್ಪೆಷಲ್ ಅಂತಂದರೆ ಏನಂತಂದ್ರೆ, ನಾವು ಭಾಳ ದಿನ ಆಯ್ತು ಹೊರಗೆ ಡಿನ್ನರ್ ಹೋಗಿಲ್ಲ. ಅದ್ರ ಸಂಬಂಧಾಗಿ ನಾವು ಡಿನ್ನರ್ ಹೋಗ್ಬೇಕಂತಂದು ರೆಡಿ ಆಗಿದ್ದೀವಿ ನೋಡ್ರಿ. ನಾನು ಖುಷಿ ಎಲ್ಲರೂ ರೆಡಿ ಆಗಿವಿ. ಇವ್ರ ಪಪ್ಪನೂ ಬರತ್ತಾರ ನೋಡ್ರಿ. ಈಗ ಅವ್ರು ಕಾರು ಹೊರಗೆ ತೆಗಿಯತ್ತಾರ. ಕಾರ್ ಹೊಳಸ್ಬೇಕಲ್ಲ, ಹೊಳಸಾತಾರ ಅವ್ರು. ಮಮ್ಮಿಗೂ ಬಾ ಅಂತಂದ್ವಿ, ಬಟ್ ಅವ್ರು ಬರಲಿಲ್ಲ. ಯಾಕೇನೋ ಅವ್ರಿಗೆ ಬಾ ಸುಸ್ತಾಗಿತ್ತು ಅನಿಸ್ತೈತಿ, ಅದ್ರ ಸಂಬಂಧ ಬರಲಿಲ್ಲ. ನಾವು ಅಷ್ಟೇ ಹೋಗಿ ಬಂದ್ರೆ ಆಯ್ತು ಅಂದ್ಕೊಂಡು ಎಲ್ಲರೂ ಕೂಡಿ ರೆಡಿಯಾಗಿ ಹೋಗಾತೀವಿ ನೋಡ್ರಿ. ಭಾಳ ಅಂದ್ರೆ ಭಾಳ ದಿನ ಆಗಿತ್ತು ನಾವು ಯಾವಾಗ ಹೊರಗೆ ಹೋಗಿರಲಿಲ್ಲ, ಮತ್ತು ಅದ್ರಾಗೂ ನಮ್ಮ ನಾನ್ ವೆಜ್ನು ತಿಂದಿರಲಿಲ್ಲ. ಹೀಗಾಗಿ ಇವಾಗ ಹೋಗೋಣ ಅಂತಂದರೆ ಅದ್ರ ಸಂಬಂಧ ಹೋಗ್ಬೇಕಂತಂದು ರೆಡಿ ಆಗಿದ್ವಿ ನೋಡ್ರಿ. ಇವಾಗ ಪೆಟ್ರೋಲ್ ಬಂಕ್ ಕಡೆ ಬಂದು ಪೆಟ್ರೋಲ್ ಹಾಕ್ಸ್ಕೊಬೇಕಂತಂದು ಪೆಟ್ರೋಲ್ ಹಾಕ್ಸ್ಕೊಳತ್ತೀವಿ ನಾವು ನೋಡ್ರಿ. ಇವಾಗ ಪೆಟ್ರೋಲ್ ಹಾಕಿಸ್ಕೊಂಡು ಮತ್ತೆ ಹೋಗ್ಬೇಕು. ಇಲ್ಲಿ ನಮ್ಮ ಮನೆ ನಿಯರ್ ಪೆಟ್ರೋಲ್ ಬಂಕ್ ಒಳಗೆ ಪೆಟ್ರೋಲ್ ಹಾಕ್ಸ್ಕೊಳತ್ತೀವಿ. ಖುಷಿ ಫುಲ್ ಅಂದ್ರೆ ಫುಲ್ ನಿದ್ದೆ ಒಳಗಿದ್ಲ. ಆದ್ರೂ ಆಕಿನೂ ಎಬ್ಬಿಸ್ಕೊಂಡು ಕರ್ಕೊಂಡು ಹೊಂಟೀವಿ. ಆಕೆ ಡ್ರೆಸ್ ಅಂತೂ ಏನು ಹಾಕಕ್ಕೆ ಹೋಗಿಲ್ಲ. ಫುಲ್ ಶೆಕೆ ಐತಿ ಹೊರಗೆ. ಅದ್ರ ಸಂಬಂಧಾಗಿ ನಾನು ಜಾಸ್ತಿ ಹೋಗಿ ಹೆವಿ ಡ್ರೆಸ್ ಹಾಕಕ್ಕೆ ಹೋಗಿಲ್ಲ. ಅಷ್ಟು ಲೈಟಾಗಿ ಒಂದು ಟಾಪ್ ಹಾಕ್ಕೊಂಡು ಹೋಗಾತೀವಿ ನಾವು ನೋಡ್ರಿ. ಮತ್ತೆ ಇಲ್ಲೇ ಅದ ನಾವು ನೋಡ್ರಿ. ಇವಾಗ ಒಳಗೆ ಬಂದೀವಿ. ನಮ್ಮ ಗಿರೀಶ್ ಇದ್ರಲ್ಲೇ ಇರಾಣಂತಲೇ ಅವಕ್ಕೆ ಖುಷಿ ನೋಡಿದ ಕೂಡಲೇ ಅವ್ರ ಕಡೆ ಹೋಗಾಳೆ. ಹಿಂಗಾಗಿ ನಾವು ಜಾಸ್ತಿ ಬೇರೆ ಹೋಟೆಲ್ಗೆ ಹೋಗಂಗಿಲ್ಲ. ಯಾಕಂದ್ರೆ ಈಕಿ ನಮಗೆ ಊಟನೂ ಮಾಡಿಸ್ಕೊಡಂಗಿಲ್ಲ. ಅಲ್ಲಿ ಆದರೆ ಅವ ಇರ್ತಾನ. ಮತ್ತು ಅಲ್ಲಿ ಸ್ವಲ್ಪ ನಮ್ಮ ಹೋಟೆಲ್ ಒಳಗೂ ಜಾಸ್ತಿ ಜನ ಹಿಂಗೆ ಪರಿಚಯ ಇರ್ತಾರಲ್ಲ, ಅವ್ರು ಕರ್ಕೋತಾರಂತಂದು ಅದ ಹೋಟೆಲ್ಗೆ ಹೋಗ್ತೀವಿ ನಾವು ಜಾಸ್ತಿ. ಬಾಯ್. ಈಗ ಊಟ ಬರೋದು ಲೇಟ್ ಆಕೈತಲ್ಲ, ಅದ್ರ ಸಂಬಂಧಾಗಿ ಇದು ಮಸಾಲ ಹಪ್ಪಳ ಅಂತಂದು ಕೊಡ್ತಾರೆ ಅವ್ರು. ಫಸ್ಟ್ ಸ್ನ್ಯಾಕ್ಸಿಗೆ ಅದು ತಿನ್ನತ್ತೀವಿ ನಾವು. ಅದಾದ್ಮ್ಯಾಗ ನನ್ನ ಫೇವ್ರೇಟ್ ಹೇಳ್ಬೇಕಂದ್ರೆ ಚಿಕನ್ ಲಾಲಿಪಾಪ್, ಅದನ್ನು ಆರ್ಡ್ರ್ ಮಾಡಿದ್ವಿ ನಾವು. ಎಲ್ಲರಿಗೆ ಒಂದೊಂದು ಪೀಸ್ ಆರ್ಡ್ರ್ ಮಾಡಿದ್ವಿ. ಎಲ್ಲರೂ ಒಂದೊಂದು ಪೀಸ್ ತೊಗೊಂಡೆ ತಿನ್ನತ್ತೀವಿ ನೋಡ್ರಿ. ಇವಾಗ ಫುಲ್ ಸ್ಪೈಸಿಯಾಗಿ ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಆ ಹೋಟೆಲ್ ಒಳಗಿಂದ ನಂಗೆ ಜಾಸ್ತಿ ಅಂದ್ರೆ ಚಿಕನ್ ಐಟಮ್ಸ್ ಭಾಳ ಇಷ್ಟ ಆಗ್ತವೆ. ನಾನ್ ವೆಜ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ. ಹಾಗೆ ಎಲ್ಲ ಥರ ಅಡುಗೆನೂ ಮಸ್ತಾಗಿರ್ತೈತಿ. ಆದರೆ ನಾನ್ ವೆಜ್ ಅಂತೂ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಅಲ್ಲಿ ಒಂದು ತಿಂಗಳು ಒಂದು ಸರಿನಾದರೂ ಹೋಗಿ ತಿಂದ್ಕೊಂಡಾಗ ನಮಗೆ ಸಮಾಧಾನ ಇರ್ತೈತಿ. ನನ್ನ ಹಸ್ಬೆಂಡ್ನೂ ಕೂಡ ಅಲ್ಲಿಗೆ ನಾನ್ ವೆಜ್ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟಿರ್ತಾರೆ ನೋಡ್ರಿ. ಇವಾಗ ಲಾಸ್ಟ್ ಅದೇನು ತಂದೂರಿ ರೊಟ್ಟಿ ಅದು ಆರ್ಡ್ರ್ ಮಾಡಿದ್ವಿ. ನೆಕ್ಸ್ಟ್ ಅದಾದ್ಮ್ಯಾಗ ನಾವು ಒಂದು ಬಿರಿಯಾನಿ ಅಷ್ಟೇ ತೊಗೊಂಡಿವಿ, ಸಾಕಾಗ್ತೈತಿ ಅಂತಂದು ಅದು ನೋಡ್ರಿ. ಇವಾಗ ಊಟ ಎಲ್ಲ ಮುಗಿದ್ಮ್ಯಾಗ ಲಾಸ್ಟಿನ ಮನೆಗೆ ಹೋಗೋ ಮುಂದೆ ಒಂದು ಫೋಟೋ ತಕ್ಕೊಂಡ್ರೆ ಆಯ್ತು ಅಂದ್ಕೊಂಡು ಫೋಟೋ ತಕ್ಕೊಂಡೆ ನಾನು. ಅವ್ರ ಖುಷಿ ಮತ್ತು ಅವ್ರ ಪಪ್ಪ ಮುಂದೆ ಹೋಗಿದ್ರೆ ಅವ್ರು ನಿಲ್ಲಿಲ್ಲ. ಹಿಂಗಾಗಿ ನಾನು ಅವರಿಬ್ಬರು ಅಷ್ಟೇ ತಗೊಂಡಿವಿ ನಾವು ನೋಡ್ರಿ. ಇವಾಗ ನೆಕ್ಸ್ಟ್ ಡೇ ಲಾಗ್ ಇದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇವತ್ತು ದೋಸೆ ಮಾಡಿದ್ವಿ ನಾವು ನಾಷ್ಟಕ್ಕೆ. ಬೇರೆ ಉಪ್ಪಿಟ್ಟದು ಎಲ್ಲ ತಿಂದು ಬೇಜಾರಾಗಿತ್ತು ಅಂದ್ಕೊಂಡೆ. ಇವತ್ತು ನೆಕ್ಸ್ಟ್ ಡೇ ಅಂತಂದ್ರೆ ಸಂಡೇ. ಇವತ್ತು ಸಂಡೇ ದಿನ ನಾವು ದೋಸೆ ಮಾಡಿದ್ವಿ ನೋಡ್ರಿ. ಇವತ್ತು ಹೊರಗೆ ಹೋಗ್ಬೇಕಂತಂದು ಪ್ಲ್ಯಾನ್ ಹಾಕಿವಿ ನಾವು. ಹೊರಗೆ ಅಂತಂದ್ರೆ ಎಲ್ಲಿ ಹೋಗ್ತೀವಿ ಅನ್ನೋದು ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಿರಲಿಲ್ಲ. ಆಮೇಲೆ ಹೇಳಿದ್ರೆ ಅವರ ತೋಳನಕೆರೆ ಅಂತ ಐತಿ, ಅಲ್ಲಿ ಚಲೋ ಐತಿ ಪ್ಲೇಸ್ ಆರಾಮಾಗಿ. ಮತ್ತು ಇವರು ಹುಡುಗರು ಇದ್ರಲ್ಲ, ಹಿಂಗಾಗಿ ಆಟ ಆಡ್ತಾರೆ ಅಂದ್ಕೊಂಡು ನಾವು ಹೋದಿವಿ. ಅಲ್ಲೇನೋ ಯಾವ್ಯಾವ ಗೇಮ್ಸ್ ಅದಾವಂತ. ಬಟ್ ಅಲ್ಲಿ ಹೋಗಿ ನೋಡಿದ ಮ್ಯಾಗ ಗೊತ್ತಾಯ್ತಲ್ಲಿ ಯಾವ ದೊಡ್ಡವ್ರಿಗೆ ಯಾವ ಅಷ್ಟು ಗೇಮ್ಸ್ ಇರಲಿಲ್ಲ ಅಲ್ಲಿ. ಬಟ್ ಆದ್ರೂ ಹೆಂಗೈತಿ ಏನೈತಿ ಅನ್ನೋದು ತೋರಿಸ್ತೇನೆ ನೋಡ್ರಿ. ಇವತ್ತು ಪಪ್ಪಾಂದು ಇವತ್ತು ಸೂಟಿ ಇತ್ತಲ್ಲ, ಸಂಡೇ ಇದ್ದಿದ್ದು ಸಂಬಂಧಾಗಿ ಇವತ್ತು ಪಪ್ಪಾನೂ ಮನೆಗೆ ಬಂದಿದ್ರು. ಯಾಕಂತಂದ್ರೆ ಅವ್ರು ಖುಷಿ 1 ವೀಕ್ ಹಾಕೊಡ್ಲೇನೋ ಖುಷಿ ನೋಡ್ಬೇಕು ಅನ್ನಿಸ್ತೈತಿ. 1 ವೀಕ್ ಅಂದ್ರೆ ಡೈಲಿ ನೋಡ್ಬೇಕು ಅನ್ನಿಸ್ತಿರ್ತೈತಿ. ಆದ್ರೂ ವೀಕ್ಲಿ ಒಂದು ಸರಿ ಬಂದಕ್ಕೆ ನೋಡ್ಕೊಂಡು ಹೋಗಿರ್ತಾರೆ ಅವರು. ವೀಕ್ಲಿ ಒಂದು ಸರಿ ಅಷ್ಟೇ ಅವರಿಗೆ ಫ್ರೀ ಸಿಗ್ತೈತಿ ಟೈಮ್. ಓದಿ ಟೈಮ್ ಒಳಗೆಲ್ಲ ಅಲ್ಲೇ ಇರ್ತಾರಲ್ಲ, ಹೀಗಾಗಿ ಒಂದು ಸಾರಿ ಬಂದಕ್ಕೆ ನೋಡ್ಕೊಂಡು ಹೋದ್ರೆ ಆಯ್ತು ಅಂದ್ಕೊಂಡು ಇವತ್ತು ಬಂದಿದ್ರೆ ನೋಡ್ರಿ. ಇವತ್ತು ಎಲ್ಲರೂ ಸೇರಿ ಹೋಗಾತೀವಿ. ನಾನು, ಪಪ್ಪ, ಮಮ್ಮಿ, ಖುಷಿ. ಇದ್ರೊಳಗೆ ಮಿಸ್ ಅಂತಂದ್ರೆ ಗಿರೀಶ್ ಒಬ್ಬ ಮಿಸ್ ಆಗ್ಯಾನ ನಮ್ದ್ರೊಳಗೆ. ಫುಲ್ ಅಂದ್ರೆ ಫುಲ್ ಖುಷಿ ಆಗತ್ತಿತ್ತು. ಯಾಕಂದರೆ ನಾವು ಭಾಳ ದಿನ ಆಗಿತ್ತು ಹೊರಗೆ ಹೋಗಿರಲಿಲ್ಲ. ಪಾರ್ಕ್ ನಂಗೆ ಭಾಳ ಖುಷಿಯಿಂದ ಹೋದೀವಿ. ಅಲ್ಲಿ ಹೋಗಿ ನೋಡ್ತೀವಿ ಫುಲ್ ಅಂದ್ರೆ ಫುಲ್ ರಶ್ ಇತ್ತು ನೋಡ್ರಿ. ಎಷ್ಟು ಜನ ಸೇರಿ ಯಾರಂತಂದು ಮಸ್ತ್ ಐತಿ ಪ್ಲೇಸ್ ಅಂತ್ರೂ.
ಅಲ್ಲಿ ಬಡ್ಡೆ ಗಿಡ್ಡೆ ಹಿಂಗೆ ಏನಾರು ಸೆಲೆಬ್ರೇಟ್ ಮಾಡೋದಿದ್ರೂ ಭಾರಿ ಐತೆ ಅದು ಪ್ಲೇಸ್. ಮತ್ತು ಸಂಡೇಗೆ ಒಂದು ಸಾರಿ ಹಿಂಗೆಲ್ಲ ಫುಲ್ ಅಂದರೆ ಫುಲ್ ರಶ್ ಇರ್ತೈತಂತಲ್ಲಿ. ಯಾಕಂತಂದ್ರೆ ಹುಡುಗರನ್ನೆಲ್ಲ ಕರ್ಕೊಂಡು ಸಂಡೇ ಸೂಟಿ ಇರ್ತೈತಲ್ಲ, ಹೀಗಾಗಿ ಎಲ್ಲರೂ ಆಟ ಆಡೋಕತ್ತು ಹೋಗಿರ್ತಾರೆ ಅಲ್ಲಿ. ಎಲ್ಲ ಗೇಮ್ಸೂ ಫ್ರೀ ಇರ್ತಾವಲ್ಲ, ಹೀಗಾಗಿ ಆರಾಮಾಗಿ 20 ರೂಪಾಯಿ ಫೀಸ್ ಇರ್ತೈತಿ ಹೊರಗೆ, ಮತ್ತು ಹುಡುಗರಿಗಂತೂ 15 ರೂಪಾಯಿ ಫೀಸ್ ಇರ್ತೈತಿ. ಅಷ್ಟು ಕೊಟ್ಟು ಹೋಗಿಬಿಟ್ರೆ ಎಲ್ಲ ಗೇಮ್ಸು ಫ್ರೀ ಇರ್ತಾವೆ. ಮತ್ತು ಇನ್ನು ಉಳಿದಿದ್ದು ಯಾವ್ಯಾವ 150 ರೂಪೀಸ್ ಗೇಮ್ ಇದ್ದು ಅಲ್ಲೇ ನೋಡಿರಿ. ಇವಾಗ ಹೋಗಾತೀವಿ ನಾವು. ಫುಲ್ ಗ್ರೀನ್ ಮಳೆ ಆದ್ರಂತೂ ಮಸ್ತಾಗಿರ್ತೈತಿ. ಭಾಳ ಅಂದ್ರೆ ಭಾಳ ಚಂದ ಇತ್ತು ಪ್ಲೇಸ್ ಅಂತೂ. ಅದು ಇನ್ನೂ ನಾವಂತರೂ ಅಷ್ಟು ಜಾಸ್ತಿ ಅಡ್ಡಾಡಕ್ಕೆ ಹೋಗಲಿಲ್ಲ. ನಾವು ಸ್ವಲ್ಪ ಸಾಯಂಕಾಲ ಹೋಗಿದ್ದರಿಂದ ಎಷ್ಟು ಆಗ್ತೈತಿ ಅಷ್ಟು ಅಡ್ಡಾಡಿ ಬಂದೀವಿ ನಾವು. ಅದ್ರಾಗೆ ಇವರು ಹುಡುಗರು ಕರ್ಕೊಂಡು ಹೋಗಿದ್ವಲ್ಲ, ಅವ್ರ ಗೇಮ್ಸ್ ಎಲ್ಲ ಆಡ್ಕೊಂಡು ಕುಂತಿದ್ರು. ಯಾರು ಜೋಕಾಲಿಲ್ಲ ಏನಿಲ್ಲ ಅಂತ ಹೇಳಿದ್ರಿಲ್ಲ, ಎಲ್ಲ ಒಬ್ರು ಹಿಡ್ಕೊಂಡು ಕೂತ್ರ ಮುಗೀತು. ನೋಡಿ ಫ್ರೆಂಡ್ಸ್, ಎಷ್ಟು ಚಂದ ಎಲ್ಲ ಗೇಮ್ಸ್ ಇದ್ವು ಅಲ್ಲೇ. ಕ್ಯೂ ಹೋದ ಕೂಡಲೇನ ಅದೇನು ಜಾರು ಬಂಡಿ ಆಡೋಕ್ಕಂತಂದು ಹೋದ್ಲಿಕ್ಕೆ. ಮತ್ತು ಖುಷಿಗೂ ಯಾವ ಆಟ ಆಡಿಸು ಸಣ್ಣ ಅಷ್ಟೇ ಏನೇನು ಇದ್ವಲ್ಲ ಅವನ್ನ ಆಡಿಸಿದ್ರೆ ಆಯ್ತು ಅಂದ್ಕೊಂಡು ಕರ್ಕೊಂಡು ಹೋಗಿದ್ವಿ ನಾವು. ಆಕೆ ಫುಲ್ ಅಂದ್ರೆ ಫುಲ್ ಎಂಜಾಯ್ ಮಾಡಿದ್ಲ ನೋಡ್ರಿ. ಆಕೆ ಯಾರು ಪಾಪುಗಳು ಕುಂತಿದ್ರು, ಅಲ್ಲಿ ಹೋಗಿ ಕುಂತಾಳೆ. ಅವ್ರ ಜೊತೆ ಕುಂದಿರ್ಸಿದ್ರಿ. ಯಾರು ಬೇಕಾದ ಜೊತೆ ಮಿಂಗಲ್ ಆಗ್ತಾಳಲ್ಲ, ಹೀಗಾಗಿ ಆರಾಮಾಗಿ ನಾವು ಆಕಿನ ಆಡಿಸ್ಕೊಂಬರ್ತೀವಿ. ಮತ್ತು ಆರಾಮಾಗಿ ಆಕಿನ ಮಂದಿ ಕಡೆ ಕೊಡ್ತೀವಿ ನಾವು. ಎಲ್ಲರ ಜೊತೆ ಜಲ್ದಿನ ಮಿಂಗಲ್ ಆಗ್ತಾಳೆ ಆಕಿ ನೋಡ್ರಿ. ಆಕಿ ಯಾರ್ದೋ ಪಾಪುಗಳ ಜೊತೆ ಕುಂತಿದ್ಲ. ಆಮೇಲೆ ಅವ್ರಿಗೆ ಒಬ್ಬಾಕಿಗೆ ಸೈಡ್ ಬರೋದ್ರವ್ರೆ ಈಕೆ ಒಬ್ಬಾಕಿ ಇನ್ನೊಂದು ಸ್ವಲ್ಪ ದೊಡ್ಡ ಎಲ್ಲ ಗೇಮ್ಸು ಆಡ್ಬೋದು. ಆರಾಮಾಗಿ ಸ್ವಲ್ಪ ಹೆದರ್ತಾಳೆ. ಇದಾದ್ಮೇಲೆ ಇದೇನೋ ಕುದ್ರಿ ಇರ್ತದೆ, ಅದೊಂಥರ ಸ್ಪ್ರಿಂಗ್ ಟೈಪ್ ಇರ್ತದೆ. ಅದನ್ನ ಸ್ವಲ್ಪ ಪ್ರೆಸ್ ಮಾಡಿ ಕುದ್ರಿ ಹೆಂಗೆ ಜಿಗಿತೈತಲ್ಲ ಆ ಥರ ಜಿಗಿಯಾತಿತ್ತು. ಅದನ್ನು ಫುಲ್ ಎಂಜಾಯ್ ಮಾಡಿದ್ವಿ. ಭಾಳ ಅಂದರೆ ಭಾಳ ಖುಷಿ ಆಯ್ತು ಇವತ್ತಂತೂ ನನಗೆ. ಆಟ ಆಡೋಕೆ ಆಕಿಗೂ ಸ್ವಲ್ಪ ಒಂದಿಷ್ಟು ಗೇಮ್ ಸಿಕ್ಕುವಲ್ಲ ಅಂತಂದು ಬರೀ ಒಳಗಿದ್ದು ಬೇಜಾರಾಗಿತ್ತು ಆಕಿಗೂ. ಇಷ್ಟೆಲ್ಲ ಪಾಪುಗಳ್ನ ಒಂದೇ ಸಾರಿ ನೋಡಿದ ಕೂಡಲೇ ಆಕಿಗೂ ಫುಲ್ ಅಂದರೆ ಫುಲ್ ಖುಷಿ ಆಗೋಯ್ತು ಇವತ್ತು ನೋಡ್ರಿ. ಇಲ್ಲಿ ಬಂಡಿ ಆಡಾಟ ಆಡ್ತೀನಿ ಆಕಿ ಗುಡಿ ಕೂಡ. ಅಲ್ಲದ ಸೊಪ್ಪಿ ಅಲ್ಲೋ ನಿಂತ ನೋಡಿ ಬಗ್ಗೆ ಬೇಕು ಸೋನಾ ಅದಾರ ಬಡಿಸಿದ್ದಿ ನೋಡ್ರಿ. ಇನ್ನು ನೆಕ್ಸ್ಟ್ ಗೇಮ ಇದೇನ, ಇದಕ್ಕೆ ಏನಂತಾರಂತ ನನಗೆ ಅಷ್ಟು ಗೊತ್ತಿಲ್ಲ. ನಾವು ಮಾತ್ರ ಹಳ್ಳಿ ಕಡೆ ಇದಕ್ಕೆ ದೊಡ್ಡಮ್ಮ ದುಡುಕಿ ಅಂತಿದ್ವಿ. ಇದು ಬಂಡಿ ಎಲ್ಲ ತರಬಿರ್ತಿದ್ರಲ್ಲ, ಮನೆಯಿಂದ ಕೆಲಸ ಮುಗಿಸಿ ಬಂದು ಬಂಡಿ ಎಲ್ಲ ಮನೆ ಮುಂದೆ ನಿಲ್ಲಿಸ್ತಿದ್ರು. ಅದಕ್ಕೆ ಈ ಥರ ಎತ್ತು ಕಟ್ಟೋದಿರ್ತೈತಲ್ಲ, ಅಲ್ಲಿ ನಾವು ಆಟ ಆಡಿದ್ದು ಭಾಳ ನೆನಪು ನನಗೆ. ಅದಕ್ಕೆ ದೊಡ್ಡಮ್ಮ ದುಡುಕಿ ಅಂತ ಅಂತಿದ್ವಿ ನಾವು. ಇದಕ್ಕೆ ಏನಂತಾರಂತ ನನಗೆ ಅಷ್ಟು ಗೊತ್ತಿಲ್ಲ. ಇದನ್ನು ಕೂಡ ಆಡಿದ್ಲಕ್ಕಿ ಸ್ವಲ್ಪ ಎಲ್ಲ ಗೇಮ್ಸನ್ನು ಆಡಿಸ್ಕೊಂಡು ಬಂದೀವಿ ನಾವು ಆಕಿಗೆ ನೋಡ್ರಿ. ಒಬ್ಬಕ್ಕೆ ಕೂಡ ತಾಳಿ ಹೊರಾದಿತ್ತು. ಅವಾಗಂತೂ ಇಷ್ಟು ಧೈರ್ಯ ಮಾಡ್ತಿರ್ತಿಲ್ಲ. ಈಗ ಸ್ವಲ್ಪ ಈಗೆಲ್ಲ ಸ್ವಲ್ಪ ತಿಳಿಯಾತೈತಿ. ಏನೇನು ಆಡಿದ್ರಿ ನೀವು? ನಾನು ಆಕಿ ಸ್ವಲ್ಪ ಇವತ್ತು ರೆಡ್ ಡ್ರೆಸ್ ಹಾಕೊಂಡಿದ್ವಿ. ಇಬ್ರಿಗೂ ಮ್ಯಾಚ್ ಆಗಿತ್ತು. ನಂಗಂತೂ ನಾನು ಸೇಮ್ ಕಲರ್ ಹಾಕ್ಬೇಕು ಅನ್ನಿಸ್ತೈತಿ. ಇಬ್ಬರು ಸ್ವಲ್ಪ ಮ್ಯಾಚ್ ಆದ್ರೆ ನಂಗೆ ಖುಷಿ ಅನ್ನಿಸ್ತೈತಿ ನೋಡ್ರಿ. ಇವಾಗ ನೆಕ್ಸ್ಟ್ ಇದು ಪೈಪ್ ಒಳಗೆ ಅದೇನೋ ವಾಟ್ರ್ ಗೇಮ್ಸ್ ಇರ್ತೈತಲ್ಲ ಆ ಥರ ಐತಿದು. ಬಟ್ ವಾಟ್ರದು ಏನಿದ್ದಿರಲಿಲ್ಲ, ಹಂಗೆ ಐತಿದು. ಅದು ಪೈಪ್ ಒಳಗೆ ಹಾಸಿ ಬರೋದು. ಈಗ ನಾವು ಏನಾರ ಆಡ್ಬೇಕಂತಂದು ಅನ್ಸಾತಿತ್ತು ನನಗೆ. ಯಾಕಂದ್ರೆ ಅಲ್ಲಿ ಬರೀ ಸಣ್ಣ ಹುಡುಗರ ಗೇಮ್ಸ್ ಇದ್ದು, ದೊಡ್ಡವ್ರಿಗೆ ಅಂತಂದು ಏನೂ ಇರಲಿಲ್ಲಲ್ಲ. ಹೀಗಾಗಿ ನನಗೂ ಆಟ ಆಡ್ಬೇಕು ಅನ್ಸಾತಿತ್ತು. ಬಟ್ ಅಲ್ಲಿ ದೊಡ್ಡವ್ರಿಗೆ ಹತ್ತಿಸೆ ಕೊಡಾತಿರ್ಲಿಲ್ಲ. ಅವ್ರೇನೋ ಅದಕ್ಕೆ ರೊಕ್ಕ ದಂಡ ಕಟ್ಟೋದು ಅದು ಮಾಡ್ತಾರಂತೆ. ಹೀಗಾಗಿ ಹೆದರಿ ನಾವು ಹತ್ತಕ್ಕೆ ಹೋಗಲಿಲ್ಲ. ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಅದೇ ಬೋಟಿಂಗ್ ಅದು ಇತ್ತಂತ, ಅದನ್ನು ನೋಡಕ್ಕೆ ಬಂದಿದ್ವಿ ನಾವು. ಅದರದ್ದು ಜಾಸ್ತಿ ರೇಟ್ ಇತ್ತು, ಹೀಗಾಗಿ ನಾನು ಹತ್ತಕ್ಕೆ ಹೋಗಲಿಲ್ಲ ನೋಡ್ರಿ. ಇವಾಗ ಮತ್ತು ಮುಂದೆ ಬಂದ್ಮ್ಯಾಗ ಸ್ವಲ್ಪ ಏನೇನೋ ಬೇರೆ ಗೇಮ್ಸ್ ಇದ್ದವು, ಅದೆಲ್ಲ ಆಡಿಸಿದ್ರೆ ಆಯ್ತು ಅಂದ್ಕೊಂಡು ಮತ್ತು ಮುಂದೆ ಬಂದೀವಿ. ಅದಾದ್ಮೇಲೆ ಇಲ್ಲಿ ಪಾನಿಪುರಿ ಅದು ಏನೇನೋ ಎಲ್ಲ ಇಟ್ಟಿದ್ರಲ್ಲ, ತಿನ್ಬೇಕು ಅನ್ಸಕತ್ತ. ಆಮೇಲೆ ಪಾನಿಪುರಿ ತಿಂದ್ರೆ ಆಯ್ತು ಅಂದ್ಕೊಂಡು ಈಗ ಸೈಡ್ ಬಂದಿದ್ವಿ. ಇಲ್ಲಿ ದೊಡ್ಡವರೆಲ್ಲ ಆಡತ್ತಿದ್ರೆ ಏನಂತಂದ್ರೆ ಇದು ಜಿಮ್ ಟೈಪ್ ಇತ್ತು, ಅದನ್ನು ಆಡತ್ತಿದ್ರೆ. ಅದು ಸ್ವಲ್ಪ ಹೊತ್ತು ಇದನ್ನಾರ ಆಡಿದ್ರೆ ಆಯ್ತು ಅಂದ್ಕೊಂಡು ಆಡಿದೆ ನಾನು.
ಇದು ಸೈಕ್ಲಿಂಗ್ ಅಂತ ಐತಿ. ಇದು ಸೈಕ್ಲಿಂಗ್ ಥರನೇ ಐತಿ ಸ್ವಲ್ಪ. ಇದನ್ನು ಅಷ್ಟು ಆಡಿದೆ. ಅದಾದ್ಮ್ಯಾಗ ಇನ್ನೊಂದು ಗೇಮ್ ಟ್ರೈ ಮಾಡಿದೆ ನಾನು. ಅದು ಸ್ವಲ್ಪ ಭಾಳ ಭಯ ಅನ್ಸಕತ್ತೆ, ಯಾಕಂದ್ರೆ ಅದು ಬಿದ್ದಂಗೆ ಆಗತ್ತಿತ್ತು. ಜಾಸ್ತಿ ಟೈಮ್ ಆಡೋಕ್ಕೆ ಹೋಗಲಿಲ್ಲ ನಾನು. ನಮ್ಮ ಹಸ್ಬೆಂಡ್ ಬೀಳ್ತೀನಿ ಅಂತ ಹೇಳತ್ತಿದ್ರು. ಇದು ಗೇಮ್ ಅದು ಇದನ್ನೇನು ಜಾಸ್ತಿ ಆಡೋಕ್ಕೆ ಹೋಗಲಿಲ್ಲ ನಾನು. ಸ್ವಲ್ಪ ಹೊತ್ತಷ್ಟು ಟ್ರೈ ಮಾಡಿದೆ. ಇದು ಒಂಥರ ಭಾಳ ಕಾಮಿಡಿ ಇತ್ತಿದ್ದು ಗೇಮ್. ಎಕ್ಸಸೈಸ್ ಟೈಪ್ ಅದಾವ ಇವು, ಗೇಮ್ ಅಂತೇನಲ್ಲ. ಆಮೇಲೆ ಸುಪ್ಪಿ ಅದೇನೇ ಹತ್ತುದು ಇತ್ತದ, ಅದನ್ನು ಹತ್ತಿಕೊಂಡು ಬಿಟ್ಟಾಳ. ಅದು ತೆಳಗೆ ಇಳಿಯಾಕ ಆಗತ್ತಿರ್ಲಿಲ್ಲ ಆಕೆಗೆ. ಆಮೇಲೆ ಅವ್ರ ಮಾಮ ಕರ್ಕೊಂಬಂದ ಹಿಂಗೆ ಇಳಿ ಅಂತಂದು. ಜಾರು ಬಂಡಿ ಆಡಾತಾಳ. ಇನ್ನೊಂದು ಚೂರು ದೊಡ್ಡಕ್ಕಾಗಲಿ ಅಂದ್ರೆ ಆಕೆ ಡೈಲಿ ಯಾವ ಥರ ಪ್ರೀತಿ ಹೋಗಿ ಎಲ್ಲ ಕಡೆ ಆಟ ಆಡಿಸ್ಕೊಂಬರ್ಬೋದು. ಪೆಟ್ಟದು ಹಚ್ಕೊಂಡಿದ್ದ ಏನು ಜಾಸ್ತಿ ಆಡ್ಸಕ್ಕೆ ಹೋಗಂಗಿಲ್ಲ ನಾನು. ಸಂಡೆ ಅಂತೂ ಫುಲ್ ಮಜಾ ಆಯ್ತು ನಮಗೆ. ಒಂಥರ ಭಾಳ ಖುಷಿ ಆಯಿತು. ಇದ್ರಾಗ ಸಣ್ಣ ಹುಡುಗರು ನಮಗೆ ಬರೋದು ಭಾಳ ಕಡಿಮೆ ಅಲ್ಲ, ಯಾವಾಗೋ ಒಂದ್ಸಲ ಬಂದಿರ್ತಾರೆ. ಹೊರಗೆ ಹೋದ್ರೆ ಫುಲ್ ಒಂಥರ ಖುಷಿ. ಇದು ನೋಡಿರಿ ಎಷ್ಟು ಚಂದ ಐತಿ. ಟ್ರೈನ್ ಅಂತಂದಿಟ್ಟಿದ್ದೀವಿ ನೋಡ್ತೀವಿ. ಭಾಳ ಅಂದ್ರೆ ಭಾಳ ಚಂದ. ಒಂಥರ ಒಂದು ರೌಂಡ್ ಹಾಕಿರ್ತಾನೆ ಇದ್ರ ಮೇಲೆ. ನೀವು ಹಚ್ಬೇಕಂತ ಆಸೆ ಆಗಿತ್ತು. ಅದು ಒಂದು ರೌಂಡಿಗೆ ಒಂದು 100 ರೂಪಾಯಿನ 200 ರೂಪಾಯಿ ಐತಿ. ನೋಡ್ರಿ ಈಗ ಇಲ್ಲೇನಾದ್ರೂ ತಿಂದ್ರೆ ಆಯ್ತು ಅಂದ್ಕೊಂಡು ತಿನ್ನಕಂತ ಕುಂತಿದ್ವಿ. ಇದು ಪಾನಿಪುರಿ ತೊಗೊಂಬಂದು ಕೊಡ್ತೇನೆ ಅಂತ ಹೇಳಿ ಮಾಡತ್ತಿದ್ವಿ. ಕಂಪ್ಲೀಟ್ ಬೇಕಾಗಿತ್ತು. ಈಗ ನಿಲ್ಲಾತ ಇರಲಿಲ್ಲ, ಅವ್ರು ಭಾಳ ಕೊಡಾತಿರ್ಲಿಲ್ಲ ಆಕೆಗೆ. ನೋಡ್ರಿ ಫುಲ್ ಅಂದ್ರೆ ನಮ್ಮ ಹಸ್ಬೆಂಡ್ ಪಾನಿಪುರಿ ತೊಗೊಂಬರಾಕಂತ ನಿಂತಾರೆ. ಇಲ್ಲಿಂದ ನಾವು ಹೋಗ್ಬೇಕಾದ್ರೆ ನಾವು 1-2 ಎಗ್ ರೈಸ್ ಕಟ್ಟಿಸ್ಕೊಂಡು ಹೋಗಿದ್ವಿ. ಅಷ್ಟೊತ್ತನ ಅದನ್ನು ತಿಂದ್ರೆ ಆಯ್ತು ಅಂದ್ಕೊಂಡು ತಿನ್ನತ್ತಿದ್ದೆ. ಆಕೆಗೂ ಖುಷಿಗೂ ಕೂಡ ನಾವು ಸ್ವಲ್ಪ ಎಲ್ಲಾರ ಹೋಗ್ಬೇಕಂದ್ರೆ ಸ್ವಲ್ಪ ಊಟ ಕಟ್ಕೊಂಡು ಹೋಗಿರ್ತೀವಲ್ಲ, ಅದನ್ನು ಆಕೆಗೂ ಊಟ ಮಾಡಿಸಿದ್ವಿ. ಅದಾದ್ಮೇಲೆ ಪಾನಿಪುರಿ ತೊಗೊಂಬಂದಿದ್ರಲ್ಲ ಅದನ್ನು ತಿನ್ನತ್ತಿದ್ವಿ ನಾವು. ನೋಡ್ರಿ ಪಾನಿಪುರಿ ಮತ್ತು ಸೇವ್ಪುರಿ 2 ತಂದಿದ್ರು. ಆರಾಮ್ ಕೂತ್ಕೊಂಡು ತಿನ್ಕೊಂಡು ಮಜಾ ಮಾಡಿದ್ವಿ. ಅಲ್ಲಿ ಆಟ ಆಡಿರ್ತೀವಲ್ಲ ಸ್ವಲ್ಪ ಹೊತ್ತು ಹಸು ಆಗ್ತೈತಿ. ಆರಾಮಾಗೆ ಪಾನಿಪುರಿ ತಿಂದಿವಿ. ಪಾನಿಪುರಿನೂ ಮಸ್ತ್ ಇತ್ತು. ಅದಾದ್ಮೇಲೆ ಇದೊಂದು ಗೇಮ್ ಟ್ರೈ ಮಾಡಿದ್ರು ಅವರು. ಇದು 50 ರೂಪೀಸ್ ಏನೋ ಇತ್ತು, ಅದನ್ನು ಆಟ ಆಡಿದ್ರು. ಅದಾದ್ಮೇಲೆ ಖುಷಿಗೂ ಸ್ವಲ್ಪ ಆಡಿಸ್ಬೇಕಂತ ಅಂದ್ಕೊಂಡಿದ್ವಿ. ಆದರೆ ಹುಡುಗರು ಭಾಳ ಜನ ಇದ್ರಲ್ಲ, ಮತ್ತು ತುಳಿತಾರ ಅಂತ ಅಂದ್ಕೊಂಡ್ರೆ ಅಲ್ಲೆಲ್ಲೂ ಬಿಡಲಿಲ್ಲ. ಅಲ್ಲೇ ಸ್ವಲ್ಪ ಹೊತ್ತು ಹಿಂಗೆ ಆಟ ಆಡಿಸಿದ್ರು ಅವ್ರ ಪಪ್ಪ. ನೋಡ್ರಿ ಇವೆಲ್ಲ ಇದು ರೊಕ್ಕ ಕೊಟ್ಟು ಆಡೋ ಗೇಮ್ಸ್ ಇದ್ದು. ಈ ಕಡೆದೆಲ್ಲ ಆ ಕಡೆ ಏನಿದ್ದೀವಲ್ಲ ಅವೆಲ್ಲ ಫ್ರೀ ಇದ್ದು. ಸಾಯಂಕಾಲ ಆಯಿತು, ಸಾಕು ಅಂದ್ಕೊಂಡು ಮನೆಗೆ ಹೋಗ್ಬೇಕಂತ ಕುಂತೀವಿ ಇವಾಗ. ಇದೊಂದು ಲಾಸ್ಟ್ ಗೇಮ್ ಆಡ್ತಾರೆ ಇವರು. ಇದು ಇಷ್ಟ ತಿರುಗೋದಷ್ಟೇ, ಇದು ಮತ್ತೇನಿಲ್ಲ ಇದ್ರೊಳಗೆ. ಇದು ಒಂಥರ ಭಾರಿ ಮಜಾ ಇತ್ತು. ಸರಿ ಇಲ್ಲಿ ಕೊಡೋಕೆ ಸನ್ ಖುಷಿ ಎಷ್ಟು ಖುಷಿ ಆಗಿತ್ತು ಇದಕ್ಕೆ. ಓಲ್ಲ ಎಂತ ಕುದುರ್ವ ಇದು ಮಾಡ್ತೈತಿ. ಸೋನು
ಲಾಸ್ಟಿನ ಎಲ್ಲ ಗೇಮ್ ಮುಗಿದ್ವು ಇನ್ನು ಇವ್ರದ್ದೆಲ್ಲ ಆಟ ಆಯ್ತು. ನಾವಿಲ್ಲೇ ಸ್ವಲ್ಪ ಹೊತ್ತು ಕುಂತ್ರೆ ಆಯ್ತು ಅಂದ್ಕೊಂಡು ಮಮ್ಮಿ ಮತ್ತು ಇಬ್ಬರು ಕುಂತಿದ್ರೆ ಜೋಕಾಲಿ ಇತ್ತದ ಅದು ಏನು ದೊಡ್ಡವ್ರು ಕುಂತ್ರೆ ನಡೀತಿತ್ತಂತ. ಇದು ಸ್ವಲ್ಪ ಮತ್ತು ದಪ್ಪ ಆಯ್ತು ಅಲಾಕೆ ಬಂದೈತಿ, ಹಿಂಗಾಗಿ ದೊಡ್ಡವ್ರು ಕುಂತ್ರೆ ನಡೀತಿತ್ತು ಅನ್ನಿಸ್ತೈತಿ. ಅದ್ರ ಸಂಬಂಧ ಸ್ವಲ್ಪ ಹೊತ್ತು ಆಟ ಆಡಿ ಫೋಟೋ ತಗೊಂಡಿವಿ. ಅದಾದ್ಮೇಲಿನ ಸಾಯಂಕಾಲನ ಆಯಿತು, ಏನು ಹೋಗೋಣ ಅಂತಂದು ಅಂದ್ಕೊಂಡು ವಾಪಸ್ ಮನೆಗೆ ಬರಾತಿದ್ದೀವಿ ನಾವು. ನೋಡ್ರಿ ಇವಾಗ ಎಲ್ಲರೂ ಸಾಯಂಕಾಲ ವಾಪಸ್ ಬರಾತಾರ. ಇದು 9 o'clock 10 o'clock ತನೂ ಇರ್ತಿರ್ಬೋದು ಅನ್ನಿಸ್ತೈತಿ ಮೋಸ್ಟ್ಲಿ. ಆಮೇಲೆ ಏನೋ ಲೈಟಿಂಗ್ ಅದು ಎಲ್ಲ ಇರ್ತೈತೆ ಅಂತ, ಅದು ನಂಗೆ ಗೊತ್ತಿಲ್ಲ, ಅದು ಇರ್ಬೋದು ಅನ್ನಿಸ್ತೈತಿ. ಅಲ್ಲಿ ಹೇಳತ್ತಿದ್ರು ಬರಬೇಕಾದ್ರೆ ಫುಲ್ ಸುಸ್ತಾಗಿತ್ತಲ್ಲ, ಕಬ್ಬಿನ ಹಾಲು ಕುಡಿದ್ರೆ ಆಯ್ತು ಅಂದ್ಕೊಂಡು ಕಬ್ಬಿನ ಹಾಲು ಕುಡಿಯತ್ತಿದ್ವಿ ನಾವು. ಆಮೇಲೆ ಇವತ್ತು ನಮ್ಮ ಅಂಕಲ್ ಮತ್ತು ಆಂಟಿದು ಆ್ಯನಿವರ್ಸರಿ ಇತ್ತು, ಅಲ್ಲಿ ಹೋದರೆ ಆಯ್ತು ಅಂದ್ಕೊಂಡು ಕೇಕ್ ತೊಗೊಂಡು ಅದು ಸಡನ್ನಾಗೆ ಬರಬೇಕಾದ್ರೆ ನೆನಪಾಯ್ತು ಹೋಗಿ ಬರೋನು ಅಂದ್ಕೊಂಡು ಅಲ್ಲಿ ಕೇಕ್ ತೊಗೊಂಡ್ಬಿಟ್ಟು ಹೋದ್ವಿ ನಾವು. ನೋಡ್ರಿ ಇದು ಟ್ರೈನ್ ಕೈಯಿಂದನೇ ಮಾಡಿದ್ದಿದ್ದು, ಅದು ನಮ್ಮ ಅಂಕಲ್ ಅವರು ಮಾಡ್ತಾರಿದ್ದು. ನಮ್ಮ ಹಸ್ಬೆಂಡ್ ಕೂಡ ಮಾಡ್ತಾರೆ, ಬಟ್ ಇವಾಗ ರೀಸೆಂಟಾಗಿ ಅವ್ರು ಮಾಡಿಲ್ಲ. ಅವ್ರ ಮನೆ ಒಳಗೆ ಒಂದು ಪೀಸ್ ಇಟ್ಟಿದ್ರು ಅವರು, ಹಂಗೆ ನೋಡಕ್ಕಂತಂದು ಅದನ್ನು ನೋಡಿದೆ ನಾನು. ಭಾಳ ಚೆಂದಾಗಿತ್ತು ನೋಡ್ರಿ. ಇವಾಗ ಆ್ಯನಿವರ್ಸರಿ ಮಾಡಕ್ಕಂತಂದು ಕೇಕ್ ಅದು ಎಲ್ಲ ಓಪನ್ ಮಾಡಿ ಇಟ್ಟೇವಿ. ಹ್ಯಾಪಿ ಬರ್ಡೇ ಅಲ್ಲ, ಹ್ಯಾಪಿ ಆ್ಯನಿವರ್ಸರಿ. ಮ್ಯಾಚ್ ಬಾಕ್ಸ್ ಕಟ್ ಮಾಡ್ರಿ. ಅದು ಜಲ್ದಿ ಹತ್ತಂಗಿಲ್ಲ ಬೈ ಅದು. ಏನಂತದೆ ಅಜ್ಜಿ ಏನಂತಾಳ? ಬೈತಾಳನ? ಬೈತಾಳ? ಹೌದಾ? ಅಜ್ಜಿ ಬೈತೈತಿ. ಈ ಕೇಕ್ ಎಲ್ಲಿಟ್ಟಿ? ಇಲ್ಲ ನೋಡ್ರಿ. ಹೆಂಗ್ ನೋಡ್ತಾ ಅವಳು? ಕಟ್ ಮಾಡ್ರಿ. ಸೋನಿ ಕಾಣಿಸ್ವಲ್ತಂದು ಹೆಂಗೆ ಮಾಡತ್ತ ನನಗೆ ಕೇಕ್ ನೋಡತ್ತ ಮಾಡತ್ತಾಳ್ರಿ ಈಗ. ಈಗ ಹಳದಿ ಕಲರ್ ಮ್ಯಾಗ ಕಣ್ಣ ಐತಿಕ್ಕಿದು. ಹಾಂ ರೀ. ಅಂತ ಫಸ್ಟ್ ಇಲ್ಲಿ ಜಗ ಗಂಟೆ ಹಿಂಗ್ ಗಟ್ಟಿಡ್ಕೋ. ಗೇಟ್ ಐತ್ರಿ ಅಷ್ಟು ಅಚ್ಚಿ ಕಡೆ ಹೋಗ್ರಿ. ಸರಿ ಪೀಪಿ ಮತ್ತಲ್ಲ ಅಜ್ಜಿ ಕಡೆ ಹೋಗೋಣ. ಬಾಪ ಇರೋಣ. ಅಕ್ಕಿನೊಂದು ಇಟ್ಕೋರಿ ನನಗೆ. ಅಕ್ಕಿನೊಂದು ಇಟ್ಕೊ. ಹೌದು ಅಕ್ಕಿ ಇಟ್ಟಿಲ್ಲ. ಅಜ್ಜಿ ಅದಾಳ್ತದ, ಅಜ್ಜಿ ಕಡೆ
ಒಂದು ಸ್ವಲ್ಪ ಇಲ್ಲಿ ನೋಡಿ. ಇಕೋ ಇಲ್ಲಿ ನೋಡಿ. ಬಾಬಾ ತಿನ್ನ ನೀನು ಮುಂತ ಮಾಡಿ ಅಜ್ಜಿ ತಡಿ ಅಜ್ಜಿ ಬರ್ರಿ ಹೋಗ್ತಾ ಬರ್ರಿ ಶರ್ಟ್ ಹೋಗೋದು ಒಂದು ಚಾಕು ತಗೊಂಡ್ರೆ ಅಲ್ಲಿ ಹಿಡ್ಕೊಂಡು ಕಾರ್ನೇ ಚಾಕು ಏಯ್ ಜಂಪ್ಸ್ಬೇಕ ಮೈನನ್ ಅಂತೇಳಿ ಹೋಗಿದ್ದ ಈಗ ಐತಿ ಬೈ ಅದ ಸ್ನೋಫಾಲ್ ಬೆಸ್ಟ್ ಒನ್ ವೇ ಟ್ರೈನ್ ಒನ್ ವೇ ಫ್ಲೈಟ್ ಎರಡು ಅಷ್ಟ ಆಗ್ತಿರ್ಬೇಕು ಏನ ಸೋನು ಅನ್ಕೋಬೇಕಾ ನೋಡಿ ಫ್ರೆಂಡ್ಸ್ ಅವರು ಒಬ್ಬೊಬ್ರಿಗೆ ಕೇಕ್ ತಿನ್ಸಾತಾರೆ. ಈ ಕಡೆ ಖುಷಿನ ನಾವು ನೋಡಿಲ್ಲ, ಅವರು ನೋಡಿಲ್ಲ. ಈಗ ಕೇಕ್ ಎಲ್ಲ ಕುಂತ್ಕೊಂಡು ಈ ಥರ ಎಲ್ಲ ಸಾರ್ಸಾಡಿ ಬಿಟ್ಟಾಳಿಕ್ಕಿ. ಇನ್ನು ನೈಟ್ ಅವರು ಹೊರಗೆ ಹೊರಗೆಲ್ಲ ಡಿನ್ನರ್ ಮಸ್ತ್ ಯಾವ ಥರ ಇಲ್ಲಿ ಅಂದ್ರೆ ಹೊರಗೆ ಇಲ್ಲಿ ಎಲ್ಲ ಡಿನ್ನರ್ ಎಲ್ಲ ಹೊರಗೆ ಇತ್ತು. ಮತ್ತು ಇಲ್ಲಿ ಭಾಳ ಅಂದ್ರೆ ಭಾಳ ರಶ್ ಇರ್ತೈತೆ ಅನ್ನಿಸ್ತೈತಿ ಇಲ್ಲಿ. ಮತ್ತು ಅದ್ರಾಗೂ ಸಂಡೇ ಇತ್ತಲ್ಲ, ಹಂಗಾಗಿ ಫುಲ್ ರಶ್ ಇರ್ತೈತೆ. ಊಟ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಲೇಟ್ ಆಯಿತು. ನೋಡಿರಿ ಇವತ್ತಿನ ವಿಡಿಯೋ ಇಷ್ಟ. ಈ ವಿಡಿಯೋ ಲೈಕ್ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬಾಯ್.